ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಟ್ರಿಂಗ್ ಮಾಡೋದ್ರಿಂದ, ಅಪ್ಯೂಸ್ಮೆಂಟ್ನಿಂದ, ತುಷ್ಟೀಕರಣದಿಂದ ನೀವು ದೊಡ್ಡದಾಗಿ ಸಾಧಿಸೋದೇನೂ ಇರೋದಿಲ್ಲ. ಹಾಗೆ ಮಾಡ್ತಾ ಹೋದರೆ ಕೊಟ್ಟಷ್ಟು ದಿನ ಮಾತ್ರ ನೀವು ಒಳ್ಳೆಯವರಾಗಿರ್ತೀರಿ. ಕೊಡೋದು ನಿಲ್ಲಿಸಿದ ಮರುಕ್ಷಣ ನಿಮ್ಮಿಂದ ಉಪಕಾರ ಪಡ್ಕೊಂಡವರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಈ ಥರದ ಘಟನೆಗಳು ಪದೇ ಪದೇ ನಮ್ಮ ಅನುಭವಕ್ಕೂ ಬರ್ತಾ ಇರ್ತವೆ. ಆದರೆ ನಮ್ಮ ನಾಯಕರು, ಆಡಳಿತಗಾರರು ಇದರಿಂದ ಪಾಠ ಕಲಿಯೋದಿಲ್ಲ ಅಷ್ಟೇ. ಇದು ನಮ್ಮ ಭಾರತದಲ್ಲಿ ಆಗ್ತಲೇ ಇರುತ್ತೆ. ಆದರೆ ಈಗ ಬಾಂಗ್ಲಾದೇಶದಲ್ಲಿ ಕೂಡ ಇದೇ ಆಗಿದೆ. ಅಲ್ಲಿ ಇಸ್ಲಾಮಿಸ್ಟ್ ಶಕ್ತಿಗಳನ್ನ, ಮೂಲಭೂತವಾದಿಗಳನ್ನ ತೃಪ್ತಿಪಡಿಸ್ಬಿಡ್ತೀನಿ, ಅಲ್ಲಿನ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿದ್ರೆ, ಪಾಕಿಸ್ತಾನದ ಜೊತೆ ದೋಸ್ತಿ ಮಾಡಿಕೊಂಡ್ರೆ, ಭಾರತವನ್ನ ದ್ವೇಷ ಮಾಡಿದ್ರೆ, ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯಗಳನ್ನು ಮಾಡೋದಕ್ಕೆ ಬಿಟ್ರೆ ಬಾಂಗ್ಲಾದೇಶದ ಇಸ್ಲಾಮಿಸ್ಟ್ ಶಕ್ತಿಗಳು ನನ್ನ ಪರ ನಿಂತ್ಕೊಳ್ಳುತ್ತವೆ. ಆಮೇಲೆ ನಾನು ಇಲ್ಲಿ ಎಷ್ಟು ದಿನ ಬೇಕಾದರೂ ಆಳಬಹುದು ಅಂದ್ಕೊಂಡಿದ್ದ ನೋಬಲ್ ಯೂನಸ್ಗೆ ಈಗಲಿನ ಮತಾಂಧರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತುಂಬ ಬಾಲ ಬಿಚ್ಚಿದ್ರೆ, ನಮ್ಮ ಮಾತು ಕೇಳೋದನ್ನು ಬಿಟ್ಟರೆ ನಿನಗೆ ದೇಶ ಬಿಟ್ಟು ಓಡ್ ಹೋಗೋದಕ್ಕೆ 5 ನಿಮಿಷ ಟೈಮ್ ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಶೇಖ್ ಹಸೀನಾಗೆ ಓಡ್ ಹೋಗೋದಕ್ಕೆ 45 ನಿಮಿಷಗಳ ಸಮಯ ಆದರೂ ಸಿಕ್ಕಿತ್ತು, ನಿನಗೆ ಅದು ಕೂಡ ಸಿಗೋದಿಲ್ಲ ಅಂತ ಬಹಿರಂಗವಾಗಿ ಯೂನಸ್ಗೆ ಧಮಕಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪಾಪ ಏನಾಗ್ತಿದೆ ಬಾಂಗ್ಲಾದೇಶದಲ್ಲಿ? ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನ ಸನ್ನಿವೇಶದಲ್ಲಿ ಬಾಂಗ್ಲಾದೇಶದ ನಿಲುವೇನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬಾಂಗ್ಲಾದ ಬಗ್ಗೆ ನಿಮಗೆ ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೋಬೇಕಿದೆ. ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಈಗಾಗಲೇ ನೀವು ನಿಮ್ಮ ಚಾನಲ್ ಅನ್ನ ಮಾಡಿದ್ದು ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ, ನಿಮಗೆ ಆ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡೋದಕ್ಕೆ ಮೇ 9ನೇ ತಾರೀಕಿನಿಂದ 3 ದಿನಗಳ ಆಫ್ಲೈನ್ ಕ್ಲಾಸ್ಗಳನ್ನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ, ವಿಡಿಯೋ ಎಡಿಟಿಂಗ್, ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹೀಗೆ ಸಾಕಷ್ಟು ವಿಷಯಗಳನ್ನು ನೀವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಲಿಮಿಟೆಡ್ ಸೀಟ್ಗಳಿವೆ. ನಿಮಗೆ ಆಸಕ್ತಿ ಇದ್ದರೆ 9972379459 9972379459 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಬಾಂಗ್ಲಾನ ಮತ್ತು ಅದರ ಯೂನಸ್ನ ನೋಡ್ತಾ ಇದ್ರೆ ನಗಬೇಕಾ, ಕನಿಕರ ಪಡಬೇಕಾ ಗೊತ್ತಾಗ್ತಾ ಇಲ್ಲ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಬಾಂಗ್ಲಾದಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಶೇಖ್ ಹಸೀನಾ ಮನೆಗೆ ನುಗ್ಗಿ ಅಲ್ಲಿ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನು ಕೂಡ ಬಿಡದೆ ದೋಚಿದ ಘಟನೆಯನ್ನ ಸಾಕಷ್ಟು ಮಾಧ್ಯಮಗಳು, ಅದರಲ್ಲೂ ಪಶ್ಚಿಮದ ಮಾಧ್ಯಮಗಳು ಮತ್ತು ಕೆಲ ಎಡಪಂಥೀಯರು ಸರ್ವಾಧಿಕಾರಿಯ ವಿರುದ್ಧ ನಡೆದ ಪ್ರತಿಭಟನೆ ಅಂತಲೂ, ಅದನ್ನ ವಿದ್ಯಾರ್ಥಿ ಪ್ರತಿಭಟನೆ ಅಂತಲೂ, ರಿಸರ್ವೇಷನ್ ವಿಷಯದಲ್ಲಿ ನಡೆದ ಪ್ರತಿಭಟನೆ ಅಂತಲೂ ಬಿಂಬಿಸೋ ಪ್ರಯತ್ನವನ್ನು ಮಾಡಿದ್ವು. ಮತ್ತು ಯೂನಸ್ ಅನ್ನೋ ನರಿಯನ್ನ ಕರ್ಕೊಂಡು ಬಂದು ಅಲ್ಲಿ ಸಿಂಹಾಸನದ ಮೇಲೆ ಕೂಡಿಸಿದಾಗ ಬಹುಶಃ ಆತ ಕೂಡ ನನ್ನ ಬುದ್ಧಿವಂತಿಕೆಗೆ ನೋಬೆಲ್ ತಗೊಂಡಿರೋದಕ್ಕೆ, ಸ್ಮಾಲ್ ಫೈನಾನ್ಸ್ ಅನ್ನೋ ಕಾರಣಕ್ಕೆ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿದ್ದಾರೆ ಅಂತ ಅಂದುಕೊಂಡೋ ಏನೋ. ಬಹುಶಃ ಆ ಭ್ರಮೆಯ ಕಾರಣಕ್ಕೆ ಆತ ನಾನು ಬಾಂಗ್ಲಾದೇಶದಲ್ಲಿ ಬದಲಾವಣೆಗಳನ್ನು ತರ್ತೀನಿ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದ. ಈತನನ್ನು ಬಾಂಗ್ಲಾಗೆ ಕಳುಹಿಸಿದವರು ಅಲ್ಲೊಂದಷ್ಟು ಮಹಿಳಾ ಹಕ್ಕುಗಳ ಸುಧಾರಣೆಯ ಕೆಲಸ ಮಾಡುವಂತ ಹೇಳಿದ್ರು ಏನೋ, ಅಥವಾ ಸ್ಮಾಲ್ ಫೈನಾನ್ಸ್ ಗಿರಾಕಿ ನೋಡಿ. ಹೀಗಾಗಿ ಆತನಿಗೂ ಒಂದು ದೇಶದ ಮಹಿಳೆಯರ ಸಬಲೀಕರಣ ಅನ್ನೋದು ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ಸೊ ಬಾಂಗ್ಲಾದೇಶದಲ್ಲಿ ವಿಮೆನ್ ಎಂಪವರ್ಮೆಂಟ್ಗಾಗಿ ಅಲ್ಲಿನ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಶಿರೀನ್ ಪರ್ವೀನ್ ಹಕ್ ನೇತೃತ್ವದಲ್ಲಿ ವಿಮೆನ್ ಅಫೇರ್ಸ್ ರಿಫಾರ್ಮ್ ಕಮಿಷನ್ ಒಂದನ್ನು ರಚನೆ ಮಾಡಿ ಅವರಿಗೆ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಒಂದಷ್ಟು ಸಲಹೆಗಳನ್ನ ಕೊಡಿ ಅಂತ ಯೂನಸ್ ಹೇಳ್ತು. ಸರಿ, ಪಾಪ ಆಕೆ ಒಂದಷ್ಟು ತಿಂಗಳಿದ್ರ ಮೇಲೆ ಕೆಲಸ ಮಾಡಿದ್ರು. ಸುಮಾರು 433 ಶಿಫಾರಸ್ಸುಗಳನ್ನು ಸರ್ಕಾರಕ್ಕೆ ಮಾಡಿ ಒಂದು ರಿಪೋರ್ಟ್ ಅನ್ನು ಕೂಡ ಮೊನ್ನೆ ಯೂನಸ್ ಸರ್ಕಾರಕ್ಕೆ ಆಕೆ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ರಿಪೋರ್ಟ್ ಕೊಟ್ಟಿದ್ದು ಗೊತ್ತಾಗ್ತಿದ್ದಂತೆ ಅಲ್ಲಿ ಇಸ್ಲಾಮಿಕ್ ಶಕ್ತಿಗಳು ಬೀದಿಗಿಳಿದಿವೆ. ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀಯರ ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಪ್ರಾತಿನಿಧ್ಯ, ಈ ವಿಷಯಗಳು ಬಾಂಗ್ಲಾದ ಮತಾಂಧ ಶಕ್ತಿಗಳು ಕೆರಳು ಹಾಗೆ ಮಾಡಿವೆ. ನಿಜ ತಾನೇ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿ, ರಾಜಕೀಯ ಅಧಿಕಾರ ಸಿಕ್ಬಿಟ್ಟು ಅವ್ರ ಕೈಗೊಂದಷ್ಟು ಹಣನೂ ಬರೋ ಹಾಗಾದ್ರೆ ಅವರು ಇವ್ರ ಮಾತುಗಳನ್ನೆಲ್ಲ ಎಲ್ಲಿ ಕೇಳೋದಕ್ಕೆ ಹೋಗ್ತಾರೆ? ಇವ್ರ ದೌರ್ಜನ್ಯನ ಎಲ್ಲಿ ಅನುಭವಿಸ್ತಾರೆ? ಹೀಗಾಗಿ ಅಂಥದ್ಯಾವುದು ಬಾಂಗ್ಲಾದೇಶದಲ್ಲಿ ಆಗಬಾರದು ಅಂತ ಅಲ್ಲಿನ ಮತಾಂಧ ಶಕ್ತಿಗಳು ಒತ್ತಡವನ್ನು ಹೇರ್ತಾ ಇವೆ. ಅಲ್ಲಿ ಶಿರೀನ್ ಪರ್ವೀನ್ ಹಕ್ ಬಾಂಗ್ಲಾದೇಶದ ಪಾರ್ಲಿಮೆಂಟಲ್ಲಿ ಮಹಿಳೆಯರಿಗೆ ರಿಸರ್ವೇಷನ್ನ ಹೆಚ್ಚು ಮಾಡೋದಕ್ಕೆ ತಿಳಿಸಿದ್ದಾರೆ. ಸದ್ಯಕ್ಕಲ್ಲಿ 350 ಪಾರ್ಲಿಮೆಂಟ್ ಸೀಟುಗಳಿವೆ. ಅದರಲ್ಲಿ 50 ಮಹಿಳೆಯರಿಗೆ ಮೀಸಲಾಗಿವೆ. ಈಗಲಿನ ಪಾರ್ಲಿಮೆಂಟಿನ ಸೀಟುಗಳನ್ನು 600ಕ್ಕೆ ಹೆಚ್ಚು ಮಾಡಿ ಅದರಲ್ಲಿ 300 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿರಿಸಿ ಅಷ್ಟೂ ಕ್ಷೇತ್ರಗಳಿಂದ ಮಹಿಳಾ ಅಭ್ಯರ್ಥಿಗಳು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಆಯ್ಕೆಯಾಗಿ ಬರುವ ಥರದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ
ಪರ್ವೀನ್ ಹಕ್ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಮಹಿಳೆಯರ ಮೇಲಿನ ಕೌಟುಂಬಿಕ ದಾಳಿಗಳು, ಹಿಂಸೆಗಳ ವಿರುದ್ಧ ಕಾನೂನುಗಳನ್ನ ಬಲಪಡಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಕಠಿಣ ಕಾನೂನುಗಳನ್ನ ಜಾರಿಗೆ ತರಬೇಕು, ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚು ಮಾಡಬೇಕು, ಮಹಿಳೆ ಅನ್ನೋದು ಭೋಗದ ವಸ್ತು ಅಲ್ಲ, ಆಕೆಗೆ ಸಿಗಬೇಕಾದ ಎಲ್ಲ ಹಕ್ಕುಗಳನ್ನ ಕೊಡೋ ಹಾಗೆ ನೋಡ್ಕೋಬೇಕು, ತ್ರಿಬಲ್ ತಲಾಖ್ ವಿಷಯದಲ್ಲಿ ಈಗಿರೋ ಇಸ್ಲಾಮಿಕ್ ಕಾನೂನುಗಳನ್ನ ಸರಿಪಡಿಸಿ ಮಹಿಳೆಯರಿಗೆ ಜೀವನಾಧಾರ ಸಿಗುವ ಹಾಗೆ ನೋಡ್ಕೋಬೇಕು. ಹೀಗೆ ಒಂದಷ್ಟು ಇಸ್ಲಾಮಿಕ್ ಮಹಿಳೆಯರ ಕಷ್ಟಗಳನ್ನ ಗಮನದಲ್ಲಿಟ್ಕೊಂಡು ಶಿರೀನ್ ಪರ್ವೀನ್ ಸರ್ಕಾರಕ್ಕೆ ಶಿಫಾರಸ್ಸುಗಳನ್ನು ಮಾಡಿದ್ದಾರೆ. ಹೀಗೆ ಬಾಂಗ್ಲಾದೇಶದಲ್ಲಿ ಮಹಿಳೆಯರಿಗೂ ಒಂದಷ್ಟು ಹಕ್ಕುಗಳು ಸಿಗಬೇಕು ಅನ್ನೋ ಶಿಫಾರಸ್ಸು ಸರ್ಕಾರವನ್ನು ತಲುಪಿದ ಕೂಡಲೇ ಇಸ್ಲಾಮಿಕ್ ಮೂವ್ಮೆಂಟ್ ಬಾಂಗ್ಲಾದೇಶ್ ಜಮಾತಿ ಇಸ್ಲಾಮಿ, ಬಾಂಗ್ಲಾದೇಶ್ ಖಲೀಫತ್ ಮಜ್ಲಿಸ್ ಮತ್ತು ಇಸ್ಲಾಮಿಕ್ ಯೂನಿಟಿ ಅಲಯನ್ಸ್ ಮುಂತಾದ ಸಂಘಟನೆಗಳು ಜಾತೀಯ ಒಲೆಮಾ ಮಶೇಕ್ ಎಮ್ಮಾ ಪರಿಷತ್ ನೇತೃತ್ವದಲ್ಲಿ ಒಂದು ಸೆಮಿನಾರ್ ಅನ್ನು ಆಯೋಜನೆ ಮಾಡಿವೆ. ಅದರ ಹೆಸರು ಇಸ್ಲಾಮಿಕ್ ಫೋಬಿಯಾ ಇನ್ ವಿಮೆನ್ಸ್ ಅಫೇರ್ಸ್ ರಿಫಾರ್ಮ್ ಕಮಿಷನ್. ವಾಟ್ ವಿ ಕ್ಯಾನ್ ಡೂ. ವಿಮೆನ್ಸ್ ಅಫೇರ್ಸ್ ರಿಫಾರ್ಮ್ ಕಮಿಷನ್ ನಲ್ಲಿ ಇಸ್ಲಾಮೋಫೋಬಿಯಾ, ಈಗ ನಾವು ಅದಕ್ಕೆ ಏನು ಮಾಡಬೇಕು ಅನ್ನೋ ಹೆಸರು. ಸೊ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಬೇಕಲ್ಲ. ಈ ವಿಮೆನ್ ಕಮಿಷನ್ ಅನ್ನ ರಚನೆ ಮಾಡಿದ್ದು ಯಾರು? ಯೂನಸ್ ನನ್ನ ಅಲ್ಲಿ ಕೂಡಿಸಿದ್ ಯಾರು? ಬಾಂಗ್ಲಾದೇಶದ ಇಸ್ಲಾಮಿಸ್ಟ್ ಶಕ್ತಿಗಳು. ಅಕಸ್ಮಾತ್ ವಿದ್ಯಾರ್ಥಿ ಸಂಘಟನೆಗಳೇ ಕೂಡಿಸಿದ್ದಿದ್ರೆ ಯೂನಸ್ ವಿದ್ಯಾರ್ಥಿ ಸಂಘಟನೆಗಳ ಪರ ಕೆಲಸ ಮಾಡಬೇಕಿತ್ತು, ಅಲ್ಲಿ ಶಿಕ್ಷಣದಲ್ಲಿ ಸುಧಾರಣೆ ತರೋದಕ್ಕೆ ಪ್ರಯತ್ನ ಮಾಡಬೇಕಿತ್ತು, ಉದ್ಯೋಗಾವಕಾಶಗಳನ್ನ ಹೆಚ್ಚು ಮಾಡಬೇಕಿತ್ತು, ಯುವ ಶಕ್ತಿಯನ್ನ ದುಡಿಯೋದಕ್ಕೆ ಹಚ್ಚಬೇಕಿತ್ತು, ಸ್ಮಾಲ್ ಫೈನಾನ್ಸ್ ಮೂಲಕ ಅವರಿಗೆ ಸಾಲ ಕೊಡಿಸಿ ಅವರನ್ನ ಆಂಟ್ರಪ್ರಿನರ್ಗಳನ್ನಾಗಿ ಮಾಡಬೇಕಿತ್ತು. ಆದ್ರೆ ಯೂನಸ್ ಮಾಡಿದ್ದೇನು? ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ತನ್ನ ಮೇಲಿನ ಕೇಸುಗಳನ್ನು ರದ್ದು ಮಾಡ್ಕೊಂಡ. ಆ ನಂತರ BNP ಪಕ್ಷದ ನಾಯಕರ ಮೇಲಿನ ಕೇಸುಗಳು ರದ್ದಾದವು. ಅದನ್ನು ಮಾಡ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಮೇಲೆ ಒಂದು ಗೂಂಡಾ ಪಡೆಯಿಂದ ದಾಳಿ ಮಾಡಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ರಾಜೀನಾಮೆ ಕೊಡೋ ಹಾಗೆ ನೋಡ್ಕೊಂಡ. ತಮ್ಮ ಮೇಲಿನ ಕೇಸುಗಳು ರದ್ದಾದ ಕೂಡಲೇ ಜಮಾತೆ ಇಸ್ಲಾಮಿ ಮೇಲಿನ ಬ್ಯಾನ್ ಅನ್ನ ತೆಗೆದು ಹಾಕದ. ಇದೇ ಜಮಾತೆ ಇಸ್ಲಾಮಿ ಅನ್ನೋದು ಬಾಂಗ್ಲಾದೇಶದ ಉದಯದ ಕಾಲಕ್ಕೆ ಬಾಂಗ್ಲಾ ಹುಟ್ಟೋದನ್ನೇ ವಿರೋಧಿಸಿ ಪಾಕಿಸ್ತಾನದ ಜೊತೆ ನಿಂತ್ಕೊಂಡಿತ್ತು. ಮುಕ್ತಿ ವಾಹಿನಿಯ ಕಾರ್ಯಕರ್ತರನ್ನ ಕೊಲ್ಲುವ ಕೆಲಸದಲ್ಲಿ ಇದು ನಿರತವಾಗಿತ್ತು. ಆ ನಂತರ ಮುಜಿಬುರ್ ರೆಹಮಾನ್ ಹತ್ಯೆ ಆಯ್ತಲ್ಲ, ಅದರ ಹಿಂದೆ ಕೂಡ ಇದೇ ಜಮಾತೆ ಇತ್ತು. ಅವತ್ತು ಪಾಕಿಸ್ತಾನಕ್ಕೊಂದು ಹೆರಿಗೆ ಮಾಡಿಸಿ ಬಾಂಗ್ಲಾದೇಶ ಅನ್ನೋ ಪ್ರತ್ಯೇಕ ದೇಶವನ್ನ ಹೊರತೆಗೆಯೋದಕ್ಕೆ ಭಾರತ ಮತ್ತು ರಷ್ಯಾಗಳು ಪ್ರಯತ್ನ ಪಡ್ತಿದ್ದಾಗ ಅಬಾರ್ಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ಬಾಂಗ್ಲಾ ಅನ್ನೋ ಕೂಸೆ ಹುಟ್ಟಬಾರದು, ಅದು ಹುಟ್ಟುವಾಗಲೇ ಸತ್ತು ಹೋಗಬೇಕು ಅನ್ನೋ ಥರದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದು ಇದೇ ಜಮಾತೆ ಇಸ್ಲಾಂ. ಈ ಸಂಘಟನೆಯ ಮೇಲಿದ್ದ ನಿಷೇಧವನ್ನ ಯೂನಸ್ ಬಂದು ತೆಗೆದು ಹಾಕದ. ಜಶೀಮುದ್ದೀನ್ ರೆಹಮಾನಿ ಅನ್ನೋ ಶಿಕ್ಷೆಗೊಳಗಾಗಿದ್ದ ಭಯೋತ್ಪಾದಕನನ್ನ ಬಿಡುಗಡೆ ಮಾಡ್ದ. ಹಾಗೆ ಸಾಕಷ್ಟು ಬಾಂಗ್ಲಾದೇಶದ ಜೈಲುಗಳಲ್ಲಿದ್ದ ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳ ಮುಖಂಡರು, ಭಾರತ ವಿರೋಧಿ ಭಯೋತ್ಪಾದಕರು ಯೂನಸ್ನ ಅಪೀಸ್ಮೆಂಟ್ ಕಾರಣಕ್ಕೆ ಬಿಡುಗಡೆ ಆಗ್ತಾ ಹೋದ್ರು. ಪಾಕಿಸ್ತಾನ ಹಾಗೂ ಟರ್ಕಿಯ ಇಸ್ಲಾಮಿಕ್ ಸಂಘಟನೆಗಳ ಜೊತೆ ಸಂಪರ್ಕವನ್ನ ಬಾಂಗ್ಲಾದೇಶ ಹೆಚ್ಚು ಮಾಡಿಕೊಳ್ತು. ಹಿಜ್ಬುತ್ ಉರ್ ತಾಹಿರ್ ಅನ್ನೋ ಉಗ್ರ ಸಂಘಟನೆಗೆ ಸಾರ್ವಜನಿಕವಾಗಿ ಸಮಾವೇಶಗಳನ್ನು ಮಾಡೋದಿಕ್ಕೆ, ಮೆರವಣಿಗೆಗಳನ್ನು ಮಾಡೋದಿಕ್ಕೆ ಅವಕಾಶವನ್ನು ಕೊಡಲಾಯಿತು. ಈಗ ಅಲ್ಲಿ ಎಲ್ಲ ಭಯೋತ್ಪಾದಕ ಸಂಘಟನೆಗಳು ಜೈಲುಗಳಿಂದ ಹೊರಬಂದಿವೆ. ಅವರು ಭಾರತದ ವಿರುದ್ಧ ಮಾತಾಡ್ತಾರೆ, ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಸಂಚುಗಳನ್ನು ರೂಪಿಸ್ತಾ ಇದ್ದಾರೆ. ಅಲ್ಲಿ ಹಿಂದೂಗಳ ವಿರುದ್ಧ ಮಾರಣ ಹೋಮ ನಡೀತಲ್ಲ, ಅದರ ಹಿಂದಿದ್ದದ್ದು ಕೂಡ ಇದೇ ಉಗ್ರ ಸಂಘಟನೆಗಳು ಹಾಗೂ ಕಟ್ಟರ್ ಇಸ್ಲಾಮಿಸ್ಟುಗಳು. ಅವರನ್ನೆಲ್ಲ ಹೊರಗೆ ಬಿಡೋ ಮೂಲಕ ನಾನು ಕಟ್ಟರ್ ಇಸ್ಲಾಮೇ ಅಂತ ತೋರಿಸ್ಕೊಂಡ್ರೆ ನಾಳೆ ಅವರೆಲ್ಲ ನನ್ನ ಜೊತೆಗೆ ನಿಂತು ನನ್ನ ಅಧಿಕಾರವನ್ನು ಗಟ್ಟಿ ಮಾಡ್ತಾರೆ ಅನ್ನೋದು ಈ ಪ್ರೊಫೆಸರ್ಗಿದ್ದ ಭ್ರಮೆ ಆಗಿತ್ತು. ನಿಜ, ಗಟ್ಟಿ ಮಾಡ್ತಾರೆ, ಆದರೆ ಎಲ್ಲಿವರೆಗೆ? ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇರೋವರೆಗೆ ಮಾತ್ರ. ಆಮೇಲೆ ಸ್ವಲ್ಪ ಬಾಲ ಬಿಚ್ಚಿದ್ರು ಅವರು ಯೂನಸ್ನನ್ನ ಸಹಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಗೆಳೆಯರೆ, ಇದು ಬರೀ ಯೂನಸ್ಗೆ ಅಂತಲ್ಲ, ಯಾವುದೇ ಮತೀಯ ಶಕ್ತಿಗಳನ್ನ ಸಾಕುವ ರಾಜಕಾರಣಿಗಳಿಗೆ, ಆಡಳಿತಗಳಿಗೆ ಕೂಡ ಇದು ಅರ್ಥ ಆಗ್ಲೇಬೇಕಾಗಿರೋ ವಿಷಯ. ಸರ್ಕಾರಗಳು ಅಧಿಕಾರಕ್ಕೆ ಬರುವುದು ನಮ್ಮಿಂದ, ಯಾರನ್ನ ಎಲ್ಲಿ ಬೇಕಾದರೂ ಕೂಡಿಸೋ ಶಕ್ತಿ ನಮಗಿದೆ ಅನ್ನೋ ಅಹಂಕಾರ ಮತಾಂಧ ಶಕ್ತಿಗಳಿಗೆ ಬಂದುಬಿಟ್ರೆ ಆ ದೇಶವನ್ನ ಇನ್ನು ಯಾರೂ ಯಾವತ್ತೂ ಕಾಪಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂಥ ದೇಶಗಳಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ ಇವ್ಯಾವು ಹೆಚ್ಚು ದಿನ ಇರೋದಕ್ಕೂ ಸಾಧ್ಯ ಆಗೋದಿಲ್ಲ. ಇದನ್ನ ಭಾರತ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಇಷ್ಟು ದಿನ ಮತಾಂಧ ಶಕ್ತಿಗಳಿಗೆ ಯೂನಸ್ ಕೊಟ್ಟ ಬೆಂಬಲ ಆಯ್ತಲ್ಲ, ಅದು ನಮ್ಮಿಂದಲೇ ಯೂನಸ್ಸು ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವರು ಬರೋ ಹಾಗೆ ಮಾಡಿದೆ. ಅದರಲ್ಲಿ ಸುಳ್ಳು ಕೂಡ ಏನಿಲ್ಲ. ಬಾಂಗ್ಲಾದೇಶದಲ್ಲಿ ಇದ್ದದರಲ್ಲೇ ಸೆಕ್ಯುಲರ್ ಅಂತ ತೋರಿಸ್ಕೊಳ್ತಾ ಇದ್ದ ಶೇಖ್ ಹಸೀನಾ ಸರ್ಕಾರವನ್ನ ಪದಚ್ಯುತಗೊಳಿಸಿ ಅಲ್ಲಿ ಕಟ್ಟರ್ ಮನಸ್ಥಿತಿಯ ಆಡಳಿತವನ್ನ ತರಬೇಕು ಅಂತ ಹೊರಟಿದ್ದು ಬಾಂಗ್ಲಾದ ಮತಾಂಧ ಶಕ್ತಿಗಳೇ. ಬಾಂಗ್ಲಾದಿಂದ ವಯಸ್ಸಲ್ಲಿದ್ದಾಗ ದುಬೈಗೆ, ಸೌದಿಗೆ ಹೋಗಿ ಅಲ್ಲೊಂದಷ್ಟು ವರ್ಷಗಳ ಕಾಲ ಇದ್ದು ಕೈ ತುಂಬಾ ಸಂಪಾದನೆ ಮಾಡಿಕೊಂಡು ವಯಸ್ಸಾದ ಮೇಲೆ ಬಾಂಗ್ಲಾಗೆ ವಾಪಸ್ಸು ಬಂದ್ರಲ್ಲ ಒಂದಷ್ಟು ಜನ, ಅವರು ಮತಾಂಧತೆಯ ರೋಗವನ್ನ ತಲೆ ತುಂಬ ತುಂಬಿಕೊಂಡಿದ್ರು. ಬಾಂಗ್ಲಾದಲ್ಲಿ ಇಸ್ಲಾಂ ಬಿಟ್ಟು ಮತ್ತೇನು ಇರಬಾರ್ದು ಅಂತ ಅವರು ಬಯಸ್ತಾ ಇದ್ರು. ಸೌದಿಯಲ್ಲಿ ದುಡ್ಕೊಂಡು
ಬಂದ ಹಣದಲ್ಲಿ ಒಂದಷ್ಟನ್ನ ಬಾಂಗ್ಲಾನ ಇಸ್ಲಾಮೈಸ್ ಮಾಡೋದಕ್ಕೆ ಖರ್ಚು ಮಾಡ್ತಾ ಹೋದ್ರು, ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಕೊಡ್ತಾ ಹೋದ್ರು. ಇಸ್ಲಾಂ ಹೆಸರಲ್ಲಿ ಸೌದಿ ಅರೇಬಿಯಾ ಆಗೋದಕ್ಕೆ, UAE ಆಗೋದಕ್ಕೆ ಬಾಂಗ್ಲಾಗಂತೂ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ಅಂಥ ಯಾವ ರಿಸೋರ್ಸಸ್ಸು ಇಲ್ಲ. ಹೀಗಾಗಿ ಬಾಂಗ್ಲಾನ ಸಿರಿಯಾ ಮಾಡೋದಕ್ಕೆ ಇವರ ಪ್ರಯತ್ನಗಳು ನಡೆದವು. ಈಗ ಬಾಂಗ್ಲಾ ಸಿರಿಯಾ ಆಗೋ ಹಂತದಲ್ಲಿದೆ. ಅದಕ್ಕಿನ್ನೊಂದು ಸ್ವಲ್ಪ ದಿನ ಬೇಕಾಗಬಹುದು ಅಷ್ಟೇ. ಈ ಸಂದರ್ಭದಲ್ಲಿ ಯೂನಸ್ ತನ್ನ ಪಶ್ಚಿಮದ ಅಬೂಜಾನ್ಗಳನ್ನ ಸಂತೋಷಪಡಿಸೋದಕ್ಕೆ, ಮಹಿಳಾ ಹಕ್ಕುಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದು ಬಾಂಗ್ಲಾದೇಶದಲ್ಲಿನ ಮತಾಂಧ ಶಕ್ತಿಗಳು ಮತ್ತು ಅಲ್ಲಿನ ಯೂನಸ್ನ ಚಾಚಾಜಾನ್ಗಳನ್ನ ಕೆರಳೋ ಹಾಗೆ ಮಾಡಿವೆ. ಅಲ್ಲಿನ ಇಸ್ಲಾಮಿಕ್ ಮೂವ್ಮೆಂಟ್ ಬಾಂಗ್ಲಾದೇಶ್ನ ಅಮೀರ್ ಅಂದ್ರೆ ಅದರ ಮುಖ್ಯಸ್ಥ ಮುಫ್ತಿ ಸೈಯದ್ ರಿಜೌಲ್ ಕರೀಂ ಮಹಿಳಾ ಕಮಿಷನ್ ಹೆಸರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮನಸ್ಸುಗಳನ್ನ ಕೆಡಿಸೋದಿಕ್ಕೆ ಬಂದ್ರೆ ಯೂನಸ್ಗೆ ಇಲ್ಲೊಂದು ಪಾಠ ಕಲಿಸ್ತೀವಿ, ಬಾಂಗ್ಲಾದೇಶದಿಂದ ಓಡ್ ಹೋಗೋದಿಕ್ಕೆ ಕೂಡ ಅವನಿಗೆ 5 ನಿಮಿಷ ಟೈಮ್ ಕೊಡೋದಿಲ್ಲ, ಹಾಗೆ ಮಾಡಿಬಿಡ್ತೀವಿ ಅಂತ ಅಬ್ಬರಿಸಿದಾನೆ. ಹಾಗೆ ಹೆಫಾಜತ್ ಇ ಇಸ್ಲಾಂ ಬಾಂಗ್ಲಾದೇಶ್ ಈ ಕಮಿಷನ್ ಅನ್ನ ರದ್ದು ಮಾಡೋದಿಕ್ಕೆ ಯೂನಸ್ಗೆ 3 ದಿನಗಳ ಅಂತಿಮ ಗಡುವನ್ನು ಕೊಟ್ಟಿದೆ. ಈಗ ಯೂನಸ್ನ ಯೂಟರ್ನ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು. ಗೆಳೆಯರೆ, ಬಾಂಗ್ಲಾದಲ್ಲಿ ಯೂನಸ್ ಅನ್ನೋ ಮುಖ್ಯ ಸಲಹೆಗಾರ ಇರೋದು ನೆಪ ಮಾತ್ರಕ್ಕಷ್ಟೇ. ಅಲ್ಲಿ ಎಲ್ಲವನ್ನ ನಡೆಸ್ತಾ ಇರೋದು ಅಲ್ಲಿನ ಜಮಾತ್ ಹಾಗೂ ಇನ್ನಿತರ ಮತಾಂಧ ಶಕ್ತಿಗಳೇ. ಮೊನ್ನೆ ಅಲ್ಲಿನ ಕಾನೂನು ಸಲಹೆಗಾರ ಅಂದ್ರೆ ನಮ್ಮಲ್ಲಿ ಲಾ ಮಿನಿಸ್ಟರ್ ಇರ್ತಾನಲ್ಲ, ಅಂಥವನು ಬಾಂಗ್ಲಾದೇಶದ LET ನಾಯಕನ ಜೊತೆ ಮಾತುಕತೆ ನಡೆಸ್ತಾ ಇರೋ ಫೋಟೋ ಒಂದು ರಿಲೀಸ್ ಆಗಿದೆ. ಆದ್ರೆ ನಾವು ಮೀಟ್ ಮಾಡಿದ್ದು LET ಜೊತೆಗಲ್ಲ, ಹೆಫಾಜತ್ ಇ ಇಸ್ಲಾಂ ಅನ್ನೋ ಸಂಘಟನೆಯ ನಾಯಕರ ಜೊತೆಗೆ ಅಂತ ಬಾಂಗ್ಲಾ ಹೇಳ್ಕೊಂಡಿದೆ. ಇನ್ನು ಅವನು ಯಾವನು ಅಲ್ಲಿನ ನಿವೃತ್ತ ಸೇನಾಧಿಕಾರಿ ಅಂತೆ. ಅವನು ಅಕಸ್ಮಾತ್ ಭಾರತ ಪಾಕಿಸ್ತಾನದ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ಬಾಂಗ್ಲಾದೇಶ ಈಶಾನ್ಯ ರಾಜ್ಯಗಳನ್ನ ವಶಪಡಿಸ್ಕೊಂಡು ಬಿಡಬೇಕು ಅಂತ ಹೇಳಿದಾನೆ. ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವಾಗ ಈಶಾನ್ಯ ರಾಜ್ಯಗಳ ಗಡಿಗಳನ್ನೆಲ್ಲ ಹಾಗೆ ಖಾಲಿ ಬಿಟ್ಟು ಕೂತ್ಕೊಳತ್ತಾ ಭಾರತ. ಈಶಾನ್ಯ ರಾಜ್ಯಗಳನ್ನ ಆಕ್ರಮಿಸ್ಕೊಳ್ಳೋದು ಬಿಡಿ, ಅರಾಕನ್ ಆರ್ಮಿ ಬಾಂಗ್ಲಾದ ಪಶ್ಚಿಮದ ಗಡಿಗಳನ್ನ ಹಾಕೊಳ್ತಾ ಇದೆ. ನಾಫ್ ನದಿಯಲ್ಲಿ ಮೀನು ಹಿಡಿಯೋದಕ್ಕೆ ಕೂಡ ಬಾಂಗ್ಲಾದ ಮೀನುಗಾರರಿಗೆ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ. ಅದನ್ನೇ ಏನು ಮಾಡೋದಕ್ಕಾಗದವರು ಭಾರತದ ಕಡೆಗೆ ನೋಡೋ ಧೈರ್ಯ ಮಾಡ್ತಾರ. ಅಫ್ಕೋರ್ಸ್ ಅಲ್ಲಿ ಬಾಂಗ್ಲಾದೇಶದ ಸೇನೆ ಏನು ಮಾಡದೇ ಇದ್ರೂ ಕೂಡ ಉಗ್ರ ಸಂಘಟನೆಗಳು ಭಾರತದ ಗಡಿಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನಂತೂ ಮಾಡುತ್ತವೆ. ಜೊತೆಗೆ ಈಗಾಗಲೇ ಭಾರತದಲ್ಲಿನ ಬಾಂಗ್ಲಾ ಅಕ್ರಮ ನುಸುಳುಕೋರರು ಕೂಡ ಇಲ್ಲಿ ಅಪಾಯಕಾರಿಯಾಗಿ ಪರಿಣಮಿಸುವ ಸಾಧ್ಯತೆಗಳಿರುತ್ತವೆ. ಅವರನ್ನ ಹುಡುಕಿ ಹೊರದಬ್ಬುವ ಕೆಲಸ ಆಗಬೇಕು. ಆದರೆ ಸರ್ಕಾರಗಳಿಗೆ ಅದ್ಯಾವುದೂ ಅರ್ಥ ಆಗ್ತಾ ಇಲ್ಲ. ಇನ್ನು ಬಾಂಗ್ಲಾದ ಇಸ್ಕಾನ್ ಸಂತ ಚಿನ್ಮೋಯ್ ದಾಸ್ ಅವರಿಗೆ ಅಲ್ಲಿನ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಆದರೆ ಅದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಅದಕ್ಕೆ ಕಾರಣ ಕೂಡ ನ್ಯಾಯಾಲಯಗಳ ಮೇಲಿರುವ ಇಸ್ಲಾಮಿಕ್ ಶಕ್ತಿಗಳ ಒತ್ತಡ. ಇದು ಸದ್ಯದ ಬಾಂಗ್ಲಾದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.